78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಯಾವತ್ತೂ ಆತ್ಮೀಯರು ಮತ್ತು ನಮ್ಮ ಕಾಲೇಜು ಅಭಿವೃದ್ಧಿ ಮಂಡಳಿಯ ಗಣ್ಯ ಸದಸ್ಯರು ಆಗಮಿಸಿದ್ದಾರೆ. ಮೊದಲನೇದಾಗಿ ಶಿವಾನಂದ್ ದಿವಾನ್ಮಲ್ CDC ಉಪಾಧ್ಯಕ್ಷರು ಇವರನ್ನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಹಿರಿಯರು ಮತ್ತು ಆತ್ಮೀಯರಾದಂತಹ ಅರುಣ್ ಯಲಗುದ್ರಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೋರ್ವ ಸದಸ್ಯರಾದಂತಹ ಆತ್ಮೀಯರಾದಂತಹ ಗೌರೀಶ್ ಹಿರೇಮಠ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ NS ಜೋಶಿ ಅವರನ್ನು ಹಿರಿಯರು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಾಂತಿನಾಥ್ ಬೋಳೇಶ್ವರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಅವರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಆತ್ಮೀಯ ವಿದ್ಯಾರ್ಥಿಗಳನ್ನು ತುಂಬ ಹೃದಯದಿಂದ ಸ್ವಾಗತಿಸಿರ್ತಕ್ಕಂತಹ ವಿಲಾಸ್ ಕಂಬಳೆ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಶಾಂತಿನಾಥ್ ಬೋಳೇಶ್ವರ್ ಅವರು ನೆರವೇರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅನೇಕ ಮಹತ್ವರು ಈ ಭಾರತ ದೇಶದ ಸ್ವತಂತ್ರ ಸಿಗಲು ತಮ್ಮ ಪ್ರಾಣಾಹುತಿಯನ್ನು ಕೊಟ್ಟಿದ್ದಾರೆ. ಆದ್ಮೇಲೆ ಇವತ್ತು ಸುಮಾರು 1857 ಸಿಪಾಯಿ ದಂಗೆಯಿಂದ ಪ್ರಾರಂಭವಾದ ದಂಗೆ ಅಲ್ಲಿಂದ 1942 ಕ್ವಿಟ್ ಇಂಡಿಯಾ ಚಳುವಳಿಗೆ ಪ್ರಾರಂಭವಾಗಿ ಅನೇಕ ಸಾವು ನೋವುಗಳನ್ನು ಕಂಡು ಅನೇಕ ಜೈಲು ಶಿಕ್ಷೆಗಳನ್ನು ಅನುಭವಿಸಿ ಈ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ಆದರೂ ಇನ್ನೂ ನಮ್ಮಲ್ಲಿ ಜಾತೀಯತೆ ಹೋಗಿಲ್ಲ. ಜಾತೀಯತೆಯಿಂದ ನಾವು ಹೊರಗೆ ಬರಬೇಕಾದರೆ ಎಲ್ಲರೂ ಒಂದು ಸಮಾನತೆಯಿಂದ ಬಸವಣ್ಣವರು ಹೇಳಿದ ಹಾಗೆ ಸಮಾನತೆಯಿಂದ ಎಲ್ಲರೂ ಒಂದೇ ಅನ್ನುವ ಭಾವನೆ ಇಟ್ಟುಕೊಂಡು ನಾವು ಬದುಕಬೇಕಾಗಿದೆ. ಅದಕ್ಕಾಗಿ ಎಲ್ಲ ಧರ್ಮಗಳ ಸಂದೇಶ ಒಂದೇ ಇದೆ. ಕ್ರಿಶ್ಚಿಯನ್ ಪ್ರೀತಿಯೇ ದೇವರು ಅಂತ ಹೇಳಿದರು, ಬೌದ್ಧ ಮಾನವೀಯತೆಯ ದೇವರು ಅಂತ ಹೇಳಿದರು, ಅದೇ ರೀತಿ ಜೈನ ಅಹಿಂಸೆಯೇ ಪರಮ ಧರ್ಮ ಅಂತ ಹೇಳಿದರು, ಜೊತೆಗೆ ಬಸವಣ್ಣ ಸಮಾನತೆ ಅಂತ ಹೇಳಿದರು. ಅದೇ ರೀತಿ ಸಿಖ್ ಸ್ಥಾವರ ವಿರೋಧಿ ಅನ್ನುವ ಶಬ್ದವನ್ನು ಹೇಳಿದರು. ದೇಶ ಸ್ವಾತಂತ್ರ್ಯ ಆಗಬೇಕಾದರೆ ಇದಕ್ಕೆ ಅನೇಕ ಮಹಾನುಭಾವರ ತ್ಯಾಗ ಬಲಿದಾನದ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ನಾವು ಅವರೆಲ್ಲರಿಗೂ ಸೆಲ್ಯೂಟ್ ಹೇಳುತ್ತಾ, ಸ್ವಾತಂತ್ರ್ಯ ನಮ್ಮ ಹಕ್ಕು, ಅದರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಇದನ್ನು ಎಲ್ಲರೂ ಮರೆಯಬಾರ್ದು. ಎಲ್ಲರೂ ದೇಶದ ಅಭಿವೃದ್ಧಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಈ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಧ್ವಜಾರೋಹಣದ ಕಾರ್ಯಕ್ರಮದ ಒಂದು ವೇದಿಕೆಯನ್ನು ಹಂಚಿಕೊಂಡಂತಹ ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಾಂತಿನಾಥ್ ಬೋಳೇಶ್ವರ್ ಅವರೇ, ನನ್ನೆಲ್ಲ ವೃತ್ತಿ ಬಾಂಧವರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತು ಭಾರತ ದೇಶ 78ನೇ ಒಂದು ಸ್ವಾತಂತ್ರ್ಯವನ್ನ ಅತಿ ವಿಜೃಂಭಣೆಯಿಂದ ಇವತ್ತು ದೇಶದಾದ್ಯಂತ ಆಚರಣೆ ಮಾಡ್ತಾ ಇದೆ. ಸ್ವಾತಂತ್ರ್ಯ ಸುಮ್ಮನೆ ದೊರೆತಿಲ್ಲ ನಮಗೆ, ಇದಕ್ಕೆ ಅನೇಕ ಜನರ ಬಲಿದಾನವಾಗಿದೆ. ಆ ಬಲಿದಾನದ ಪ್ರತೀಕ ಇವತ್ತು ನಾವು ಸ್ವತಂತ್ರವಾಗಿ ನಡೆದಾಡ್ತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ. ಆದ್ರೆ ಇವತ್ತು ಆ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವಂತಹ ಮತ್ತು ಈ ದೇಶದ ಮೇಲೆ ಆಗ್ತಕ್ಕಂತಹ ಗಂಡಾಂತರ ಇನ್ನಿತರ ಏನೇನು ಈ ದೇಶಕ್ಕೆ ಒದಗಿ ಬರ್ತಾವ ಅಂತವುಗಳನ್ನೆಲ್ಲ ಎದುರಿಸಿ ನಾವು ನಿಲ್ಲುವಂತಹ ಪ್ರತಿಯೊಬ್ಬ ಇವತ್ತು ಯುವಕರ ಅಥವಾ ದೇಶದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ದೇಶಕ್ಕಾಗಿ ಈ ಮಹಾತ್ಮ ಗಾಂಧೀಜಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಅಹಿಂಸಾ ಮಾರ್ಗದ ಮೂಲಕ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡುವಲ್ಲಿ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾರೆ. ಅವರ ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಮೇಲೆ ಇನ್ನೂ ಅನೇಕ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ
ನಮಸ್ತೆ ಬಯಸುತ್ತೇನೆ. ಅತ್ಯಂತ ಸಂತೋಷದ ವಿಚಾರ, ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಮತ್ತು 3 ಜನ ಗೌರವಾನ್ವಿತ ಸದಸ್ಯರು ನಮ್ಮ ಅವಸರದ ಕರೆಗೆ ಹೋಗೊಟ್ಟು ಇವತ್ತು ಭಾಗವಹಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತೇನೆ. ಹಾಗೇನೆ ಈಗಾಗಲೇ ಮಾತನಾಡಿದಂತಹ ಎಲ್ಲ ಮಾತುಗಾರರು, ವಿಶೇಷತಃ ದಿವಾನ್ ಮಾಲ್ ಸರ್ ಅವರು ಇವತ್ತಿನ ಅವಶ್ಯಕತೆ ಆದಂತಹ ಹಾರ್ಮನಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು. ಸಾಮಾಜಿಕ ಸಾಮರಸ್ಯ ಇವತ್ತಿನ ಅತ್ಯಂತ ಹೆಚ್ಚಿನ ಅತ್ಯವಶ್ಯವಾಗಿದೆ ಅಂತ ವಿಚಾರದ ಬಗ್ಗೆ ತುಂಬ ಚೆನ್ನಾಗಿ ಅವರು ಮಾತನಾಡಿದರು. ಅದೇ ರೀತಿ ಹಾಡಿನ ಮೂಲಕ ಯಾವ ಒಂದು ಗೀತೆ, ಒಂದೇ ಮಾತರಂ, ದೇವಿಯೇ ನಿನಗೆ ವಂದಿಸುತ್ತೇನೆ, ಭೂತಾಯಿಯೇ ನಿನಗೆ ವಂದಿಸುತ್ತೇನೆ ಅನ್ನುವಂತಹ ಬಂಗಾಳದ ಬಂಕಿಂ ಚಂದ್ರ ಚಟರ್ಜಿಯವರು ತಮ್ಮ ಕಾದಂಬರಿಯಲ್ಲಿ ಕೊಟ್ಟಂತಹ ಆ ಒಂದು ಅಮರಗೀತೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಯಾವ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಅನ್ನೋದನ್ನು ಹೇಳಿದರು. ಅನಂತರ ಉಳಿದವರು ತಮ್ಮ ತಮ್ಮ ಕಾಲಘಟ್ಟದಲ್ಲಿ ಬೇರೆ ಬೇರೆ ಘೋಷವಾಕ್ಯಗಳನ್ನು ಯಾವ ರೀತಿ ಬಳಸಿದರೋ ಅಂತ ಹಾಡನ್ನು ಕುರಿತು ತುಂಬ ಅದ್ಭುತವಾಗಿ ಅವರು ಹಾಡಿದರು. ಇನ್ನು ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಕಾಲೇಜು ಅಭಿವೃದ್ಧಿ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು, ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಡಾಕ್ಟರ್ ಶಾಂತಿನಾಥ್ ಬಳೋಜ್ ಗುರುಗಳನ್ನು ಕೂಡ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.